ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಸರಳವಾದ ಪರೀಕ್ಷೆಯ ಮೂಲಕ ಒಂದು ದೊಡ್ಡ ತಾತ್ವಿಕ ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಇದು ಕಾಲವನ್ನೇ ಮೀರಿದ ಒಂದು ಅದ್ಭುತ ಕಥೆ. ಸರಿ, ಈ ಕಥೆ ಶುರುವಾಗೋದು ಗುರು ವ್ಯಾಸರಾಜರ ಪಾಠಶಾಲೆಯಿಂದ. ಅಲ್ಲೇನಾಗ್ತಿತ್ತು ಅಂದ್ರೆ, ಒಬ್ಬ ವಿದ್ಯಾರ್ಥಿ ಮೇಲೆ ಮಾತ್ರ ಉಳಿದವರಿಗೆಲ್ಲ ಯಾಕೋ ಏನೋ ಸಿಕ್ಕಾಪಟ್ಟೆ ಅಸೂಯೆ. ಯಾರೋ ವಿದ್ಯಾರ್ಥಿ? ಬೇರೆ ಯಾರೂ ಅಲ್ಲ, ಅವರೇ ಕನಕದಾಸರು. ನೋಡಿ, ಗುರು ವ್ಯಾಸರಾಜರಿಗೆ ಕನಕದಾಸರು ಅಂದ್ರೆ ಎಲ್ಲಿಲ್ಲದೋ ಪ್ರೀತಿ, ಗೌರವ. ಆದ್ರೆ ಇದೇ ವಿಷಯ ಉಳಿದ ಶಿಷ್ಯರಿಗೆ ಮಾತ್ರ ಅರ್ಥನೂ ಆಗ್ತಿರ್ಲಿಲ್ಲ, ಸಹಿಸೋಕೂ ಆಗ್ತಿರ್ಲಿಲ್ಲ. ಇದೊಂದು ದೊಡ್ಡ ಒಗಟಿನ ತರ ಆಗ್ಬಿಟ್ಟಿತ್ತು ಅವ್ರಿಗೆ. ಇಲ್ಲಿ ನಾವು ಉಳಿದ ಶಿಷ್ಯರ ಮನಸ್ಥಿತಿಯನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅವರು ತಮ್ಮಲ್ಲೇ ಮಾತಾಡ್ಕೊಳ್ತಿದ್ರು, ಏನಪ್ಪ ಈ ಕನಕದಾಸರಲ್ಲಿ ಅಂಥ ವಿಶೇಷ, ಗುರುಗಳು ಯಾಕೆ ಅವನಿಗೆ ಅಷ್ಟೊಂದು ಮಹತ್ವ ಕೊಡ್ತಾರೆ ಅಂತ. ಈ ಥರಾದ ಗುಣಗಾಟ, ಅಸೂಯೆ ಅವರಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇತ್ತು. ತಮ್ಮ ಶಿಷ್ಯರಲ್ಲಿರೋ ಈ ಅಸೂಯೆ ಗುರುಗಳ ಗಮನಕ್ಕೆ ಬಂದೇ ಬಂತು. ಆದ್ರೆ ಅವರು ಅದಕ್ಕೆ ಶಿಕ್ಷೆ ಕೊಡೋಕ್ ಹೋಗ್ಲಿಲ್ಲ. ಬದಲಿಗೆ ಕನಕದಾಸರ ಜ್ಞಾನದ ಆಳ ಎಂಥದ್ದು ಅಂತ ಎಲ್ಲರಿಗೂ ಅರ್ಥ ಮಾಡಿಸೋಕೆ ಒಂದು ಉಪಾಯ ಮಾಡಿದ್ರು. ಒಂದು ಪಾಠ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಸರಿ, ಇಲ್ಲಿಂದಾನೇ ಕಥೆಗೆ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಸಿಗೋದು. ಗುರುಗಳು ಒಂದು ವಿಶಿಷ್ಟವಾದ ಪರೀಕ್ಷೆಯನ್ನ ಶುರು ಮಾಡ್ತಾರೆ. ಕೇಳಕ್ಕೆ ನೋಡಕ್ಕೆ ಇದು ತುಂಬಾನೇ ಸಿಂಪಲ್ ಆಗಿರೋ ಒಂದು ಕೆಲಸ ಅಷ್ಟೇ. ಒಂದು ದಿನ ಏನಾಯ್ತು, ಗುರುಗಳು ತಮ್ಮೆಲ್ಲ ಶಿಷ್ಯರನ್ನ ಕರೆದು ಒಬ್ಬೊಬ್ರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ರು. ಯೋಚನೆ ಮಾಡಿ, ಬಾಳೆಹಣ್ಣು ಎಂಥ ಸರಳವಾದ ವಸ್ತು ಅಲ್ವಾ? ಆದ್ರೆ ಅಸಲಿ ಪರೀಕ್ಷೆ ಇದ್ದಿದ್ದು ಆ ವಸ್ತುವಿನಲ್ಲಿ ಅಲ್ಲ. ಗುರುಗಳ ಆಜ್ಞೆ ತುಂಬನೇ ಸ್ಪಷ್ಟವಾಗಿತ್ತು. ಮೂರು ಕಂಡೀಷನ್ಸ್, ಸರಳ ಆದ್ರೆ ಬಹಳ ಮುಖ್ಯವಾದವು. ಮೊದಲನೇದು, ಈ ಹಣ್ಣನ್ನ ತಗೊಳ್ಳಿ. ಎರಡನೇದು, ಯಾರೂ ಇಲ್ಲದ ಸಂಪೂರ್ಣ ಏಕಾಂತ ಇರೋ ಒಂದು ಜಾಗ ಹುಡುಕಿ. ಇನ್ನು ಮೂರನೇದು ಮತ್ತು ಬಹಳ ಮುಖ್ಯವಾದದ್ದು, ಯಾರ ಕಣ್ಣಿಗೂ ಬೀಳದೆ ಅದನ್ನ ತಿನ್ಬೇಕು. ಹಾಗಾದ್ರೆ ಈ ಪರೀಕ್ಷೆಯ ರಿಸಲ್ಟ್ ಏನಾಯ್ತು? ಬನ್ನಿ ನೋಡೋಣ. ಯಾಕಂದ್ರೆ ಇಲ್ಲೇ ಕಥೆಗೆ ಮತ್ತೊಂದು ತಿರುವು ಸಿಗೋದು. ಯಾಕಂದ್ರೆ ಬಂದ ರಿಸಲ್ಟ್ಸ್ ಒಂದಕ್ಕೊಂದು ಸಂಬಂಧವೇ ಇಲ್ದ ಹಾಗೆ ಬೇರೆ ಬೇರೆ ಆಗಿತ್ತು. ಗುರುಗಳು ಹೇಳಿದ್ದೇ ತಡ ಎಲ್ಲಾ ಶಿಷ್ಯರು ತಮ್ಗೆ ಯಾರೋ ಸಿಗದಂಟ ಜಾಗ ಹುಡ್ಕೊಂಡು ಓಡಿದ್ರು. ಕೆಲವರು ದಟ್ಟ ಕಾಡಿನ ಒಳಗೆ ಹೋದ್ರು, ಕೆಲವರು ಕತ್ತಲೆ ಕೋಣೆ ಸೇರ್ಕೊಂಡ್ರು, ಮತ್ತೆ ಕೆಲವರು ಯಾರ ಕಣ್ಣಿಗೂ ಕಾಣದ ಗುಹೆಗಳಲ್ಲಿ ಅಡಗಿ ಕೂತು ತಮ್ಮ ಕೆಲ್ಸನ ಯಶಸ್ವಿಯಾಗಿ ಮುಗಿಸಿ ವಾಪಸ್ ಬಂದ್ರು. ಸಂಜೆ ಆಗೋದ್ರೊಳಗೆ ಎಲ್ಲ ಶಿಷ್ಯರು ವಾಪಸ್ ಬಂದಿದ್ರು. ಪ್ರತಿಯೊಬ್ರೂ ಎದೆ ತಟ್ಟಿ ಹೇಳ್ಕೊಂಡ್ರು, ನಾವು ಯಾರಿಗೂ ಕಾಣಿಸದೆ ಬಾಳೆಹಣ್ಣು ತಿಂದ್ವಿ ಅಂತ. ಪರೀಕ್ಷೆ ಪಾಸ್ ಮಾಡಿದ್ವಿ ಅನ್ನೋ ದೊಡ್ಡ ಹೆಮ್ಮೆ ಅವರ ಮುಖದಲ್ಲಿ ಕಾಣ್ತಿತ್ತು. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇತ್ತು. ಎಲ್ರೂ ತಾವು ಗೆದ್ವಿ ಅನ್ನೋ ಹೆಮ್ಮೆಯಲ್ಲಿ ವಾಪಸ್ ಬಂದ್ರೆ, ಕನಕದಾಸರು ಮಾತ್ರ ಕೈಯಲ್ಲಿರೋ ಬಾಳೆಹಣ್ಣನ್ನ ಹಾಗೆ ವಾಪಸ್ ತಂದಿದ್ರು. ಅವರೊಬ್ರು ಕೆಲಸ ಮಾತ್ರ ಪೂರ್ತಿ ಆಗಿರಲಿಲ್ಲ. ಇದೆಲ್ಲ ನೋಡಿ ಎಲ್ರಿಗೂ ಒಂದೇ ಕನ್ಫ್ಯೂಷನ್. ಸರಿ, ಈಗ ಕಥೆಯ ಕ್ಲೈಮ್ಯಾಕ್ಸ್. ಕನಕದಾಸರು ಯಾಕೆ ತಮ್ಮ ಕೆಲಸದಲ್ಲಿ ಫೇಲ್ ಆದ್ರು ಅನ್ನೋ ಹಾಗೆ ಕಾಣ್ತಿದ್ರು. ಆ ರಹಸ್ಯ ಈಗ ಬಯಲಾಗತ್ತೆ. ಆಗ ಗುರುಗಳು ಮುಗುಳ್ನಗ್ತಾ ಕೇಳಿದ್ರು, ಕನಕ, ಯಾಕ್ ನೀನು ಬಾಳೆಹಣ್ಣು ತಿನ್ಲಿಲ್ಲ? ಅವರ ಶಾಂತವಾದ ಪ್ರಶ್ನೆಯಲ್ಲೇ ಇಡೀ ಸತ್ಯ ಹೊರಗೆ ಬರೋ ಕ್ಷಣ ಅಡಗಿತ್ತು. ಅದಕ್ಕೆ ಕನಕದಾಸರು ತುಂಬನೇ ವಿನಯದಿಂದ ಉತ್ತರ ಕೊಟ್ರು, ಗುರುಗಳೇ, ದೇವರು ನೋಡದೇ ಇರೋಂಥ ಒಂದೇ ಒಂದು ಜಾಗನೂ ನನಗೆ ಸಿಗ್ಲೇ ಇಲ್ಲ ಅಂತ. ನೋಡಿ, ಈ ಒಂದು ಮಾತು ಇದೆಯಲ್ಲ, ಇದು ಇಡೀ ಕಥೆಯ ಗತಿಯನ್ನೇ ಬದಲಿಸ್ಬಿಟ್ಟು. ಅವರು ಇನ್ನೂ ವಿವರವಾಗಿ ಹೇಳಿದ್ರು, ನಾನು ಎಲ್ಲಿಗೆ ಅಂತ ಹೋಗ್ಲಿ, ಕಾಡಿಗೆ ಹೋದ್ರೆ ಅಲ್ಲಿದ್ದ ಮರಗಿಡಗಳಲ್ಲೂ ಆ ದೈವ ಶಕ್ತಿ ಇತ್ತು. ಸರಿ, ಕತ್ತಲೆ ಕೋಣೆಗೆ ಹೋಗೋಣ ಅಂದ್ರೆ ನನ್ನ ಆತ್ಮದ ಒಳಗೆ ಆತ ಇದ್ದ. ಆ ದೇವರು ನೋಡದೇ ಇರೋ ಜಾಗ ಅಂತ ಈ ಜಗತ್ತಲ್ಲೇ ಇಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಕನಕದಾಸರ ಈ ಮಾತು ಕೇಳಿ ಉಳಿದ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗೋಯ್ತು. ಅವ್ರಿಗೆ ಜ್ಞಾನೋದಯ ಆದ ಹಾಗಾಯ್ತು. ಓ, ಇದಕ್ಕ ನಮ್ಮ ಗುರುಗಳು ಕನಕದಾಸರಿಗೆ ಅಷ್ಟೊಂದು ಗೌರವ ಕೊಡೋದು ಅನ್ನೋ ಸತ್ಯ ಕೊನೆಗೂ ಅವ್ರಿಗೆ ಅರ್ಥ ಆಯ್ತು. ಹಾಗಾದ್ರೆ ಈ ಕಥೆ ಹಿಂದಿರೋ ಆಳವಾದ ತತ್ವವಾದರೂ ಏನು? ಈ ಇಡೀ ಕಥೆಯಿಂದ ನಮಗೆ ಕಲಿಯೋಕೆ ಸಿಗೋ ಪಾಠ ಏನು? ಬನ್ನಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಕಥೆಯ ಮೂಲ ಸಾರಾಂಶವೇ ಸರ್ವವ್ಯಾಪಿತ್ವ. ಅಂದ್ರೆ ದೇವರು ಸರ್ವಾಂತರ್ಯಾಮಿ ಅಂದ್ರೆ ಏನು? ಒಂದೇ ಸಮಯದಲ್ಲಿ ಎಲ್ಲೆಡೆ ಇರುವಿಕೆ. ಕನಕದಾಸರಿಗೆ ಅರ್ಥ ಆಗಿದ್ದು ಇದೇ ಪರಮಸತ್ಯ. ಅಂದ್ರೆ ಇದ್ರಿಂದ ನಾವು ತಿಳ್ಕೋಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ನಿಜವಾದ ಭಕ್ತನಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದೇನೆಂದ್ರೆ, ಒಂದು ದೈವಿ ಶಕ್ತಿ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಸದಾ ಸಾಕ್ಷಿಯಾಗಿರುತ್ತೆ ಅಂತ. ನಾವು ಮಾಡೋ ಯಾವುದೇ ಕೆಲಸ ಆ ದೇವರ ಕಣ್ಣಿಂದ ತಪ್ಪಿಸ್ಕೊಡೋಕೆ ಸಾಧ್ಯನೇ ಇಲ್ಲ. ಕೊನೆಯದಾಗಿ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ.
ಒಂದು ವೇಳೆ ನಾವು ಯಾವತ್ತೂ ಒಂಟಿಯಲ್ಲ, ನಮ್ಮನ್ನ ಸದಾಕಾಲ ಯಾರೋ ಒಬ್ರು ನೋಡ್ತಾನೆ ಇದ್ದಾರೆ ಅನ್ನೋ ಅರಿವು ನಮಗಿದ್ರೆ ನಮ್ಮ ನಡತೆ, ನಮ್ಮ ವ್ಯವಹಾರ ಹೇಗಿರುತ್ತಿತ್ತು? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಇದು?